ಕೃಷ್ಣನ್ ವಿಗ್ರಹ ಇಡೋದಕ್ಕೆ ಏನ್ ಬೇಕು? ಪೀಠ. ಅಂದ್ರೆ ಕೃಷ್ಣನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಪೀಠ ಬೇಕು ಅಲ್ವಾ? ಹೌದು, ಅದು ಆ ವಿಗ್ರಹ ದೇವಾಲಯದ ಆದ್ರಿಂದ ಅದನ್ನ ವಿಶೇಷವಾಗಿ ಮಾಡಿರ್ತಾರೆ. ಅಂದ್ರೆ ಅದನ್ನ ದೇವಾಲಯಗಳಲ್ಲಿ ಬಿಟ್ಟು ಮನೇಲಿ ಏನಾದ್ರು ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತಿದ್ರೆ ಅದು ಶ್ರೀಮಂತರ ಮನೇಲಿ ಮಾತ್ರ ಸಾಧ್ಯ. ಹಾಗಾದ್ರೆ ಇತ್ತೀಚೆಗೆ ಈ ಊರಲ್ಲಿ ದೇವ್ರ ಪೀಠನ ಯಾರು ತಮ್ಮ ಮನೆಗೆ ತಗೊಂಡು ಹೋದ್ರು ಅಂತ ಅಂಗಡಿಗಳಲ್ಲಿ ವಿಚಾರಿಸಿದ್ರೆ? ಕರೆಕ್ಟ್. ಅಂದ್ರೆ ಈ ದೇವರ ಪೀಠ ಮಾರೋರ್ನ, ಪೂಜೆ ಸಾಮಗ್ರಿಗಳನ್ನ ಮಾರೋರ್ನ ಕೇಳಿದ್ರೆ ಒಂದು ಒಳ್ಳೆ ಐಡಿಯಾ ಸಿಗತ್ತೆ. ಸರಿ, ಹಾಗಿದ್ರೆ ಈಗಲೇ ಹೋಗಿ ಕೇಳೋಣ. ಬೇಡ ರಾಧಿಕಾ, ನೀನ್ ಮನೆಗೆ ಹೋಗು. ಟೈಮ್ ಆಗ್ತಿದೆ. ನಾನು ವಿಚಾರಿಸ್ಕೊಂಬಂದು ಹೇಳ್ತೀನಿ ನಿನಗೆ. ವಿಗ್ರಹ ಎಲ್ಲಿದೆ ಅಂತ ನನಗೆ ಗೊತ್ತಾಗೋವರೆಗೂ ಮನೆಗೆ ಹೋಗಕ್ ಮನ್ಸಿಲ್ಲ ನನಗೆ. ಅಪ್ಪ ನನ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ. ರಾಧಿಕಾ ಪ್ಲೀಸ್, ನಂಗೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದ ತಕ್ಷಣ ನಿನಗೆ ಫೋನ್ ಮಾಡ್ತೀನಿ. ಈಗ ಮನೆಗೆ ಹೋಗು. ಬೆಳಗ್ಗೆಯಿಂದ ಅಲ್ದು ನೀನು ಸುಸ್ತಾಗಿದ್ಯಾ. ಸರಿ. ದೇವ್ಕಿ, ಏನ್ರಿ? ನಮಗ ಬೇಕಾಗಿರೋಷ್ಟು ಸಾಮಾನನ್ನು ಮಾತ್ರ ತೆಗೆದಿಟ್ಕೊ. ನಮಗೆ ಅವಶ್ಯಕತೆ ಇಲ್ದಿರೋದನ್ನೆಲ್ಲ ಇಲ್ಲೇ ಯಾರಿಗಾದ್ರೂ ಕೊಟ್ಟು ಹೋಗೋಣ. ಸರಿ. ಅಪ್ಪ. ಬಂದ್ಯಾ ಕುಸ? ಮಗಳೇ, ನಿನಗೆ ಬೇಕಾದ ಬಟ್ಟೆನೆಲ್ಲ ಈಗಲೇ ಒಂದು ಚೀಲದಲ್ಲಿ ಹಾಕಿಟ್ಕೊಳ್ಳೋಣ. ಬೆಳಗ್ಗೆ ನಮ್ಗೆ ಹೆಚ್ಚು ಸಮಯ ಸಿಗೋದಿಲ್ಲ. ಸರಿ. ಪೂರ್ಣಾನಂದ ಶಾಸ್ತ್ರಿಗಳು ಮಧುರಾಪುರನ ಬಿಟ್ಟು ಹೋಗ್ಬೇಕು. ಇನ್ನು 24 ಗಂಟೆ ಒಳಗಾಗಿ ನಾನು ದೇವಸ್ಥಾನದ ವಿಗ್ರಹನ ಪುನಃ ಪ್ರತಿಷ್ಠಾಪನೆ ಮಾಡ್ತೀನಿ.
ಈ ಬಟ್ಟೆನ ದೇವಸ್ಥಾನದಲ್ಲಿ ಉಪಯೋಗಿಸ್ಬೇಕು ಅಂತ ಎತ್ತಿಟ್ಟಿದ್ದೆ. ಪಾಪ ಕೂಸು ಇದನ್ನ ದೇವರಿಗೆ ಅರ್ಪಣೆ ಮಾಡಬೇಕು ಅನ್ಕೊಂಡಿದ್ದಾಳೆ. ನಾಳೆ ನಾವು ಬೇರೆ ಊರಿಗೆ ಹೋದ್ರೆ ಅವಳು ಈ ಹರಕೆ ಹಾಗೆ ಉಳಿದ್ಬಿಡುತ್ತೆ. ದೇವ್ಕಿ, ನಾನೊಂದು ಅರ್ಧ ಗಂಟೆ ಬರ್ತೀನಿ. ದಯವಿಟ್ಟು ಸ್ವಲ್ಪ ಬಾಗಲ್ ತೆಗೀರಪ್ಪ. ಏನಿಲ್ಲ ನೋಡ, ಈ ವಸ್ತ್ರನ ದೇವ್ರಿಗೆ ಅರ್ಪಣೆ ಮಾಡ್ಬಿಟ್ಟು ಹೊರಟ್ಬಿಡ್ತೀನಿ. ದಯವಿಟ್ಟು ತೆಗೀರಪ್ಪ. ಆಗಲ್ಲ ಸ್ವಾಮಿ, ತೆಗಿಯಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿಪ್ಪ. ನೋಡಿ, ನಾಳೆ ಬೆಳಗ್ಗೆ ನಾನು ನನ್ನ ಸಂಸಾರ ಸಮೇತ ಮಧುರಾಪುರನೇ ಬಿಟ್ಟು ಹೊರಡ್ತಾ ಇದ್ದೀನಿ. ಮತ್ತೆಂದೂ ವಾಪಸ್ ಬರೋದಿಲ್ಲ. ಹೋಗೋದಕ್ಕೆ ಮುಂಚೆ ದಯವಿಟ್ಟು ಇದನ್ನ ನಾನು ಆ ದೇವರಿಗೆ ಅರ್ಪಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಹಾಗೆ ಮಾಡ್ತಾ ಇದ್ರೆ ನನಗೆ ವಾಕ್ ದೋಷ ಬರುತ್ತೆ. ಅದು ಪಾಪ. ಆದ್ರೆ ದಣಿಗಳು ಹೋಗ್ಲಿ ಬಿಡ, ಶಾಸ್ತ್ರಿಗಳು ದಿನ ಪೂಜೆ ಮಾಡಕ್ ಬರೋರು. ದಣಿಗಳು ಹೇಳಿರೋದು ಇವ್ರನ್ನ ಬಿಡ್ಬೇಡಿ ಅಂತಲ್ಲ, ಇವ್ರ ಮಗಳನ್ನ ಬಿಡ್ಬೇಡಿ ಅಂತ. ನೀವು ಬನ್ನಿ ಶಾಸ್ತ್ರಿಗಳೇ. ಆಯ್ತಪ್ಪ, ನಡೀರಿ. स्वस्ति न इन्द्रो वृतश्रवाः
वृतश्रवाः स्वस्ति न ಪರಮಾತ್ಮ, विश्ववेदाः ನಿನ್ನ ಸೇವೆ ಮಾಡೋದ್ರಲ್ಲಿ ನಾನಾಗ್ಲಿ, ನನ್ನ ಕುಟುಂಬದ ವರ್ಗದ ಬೇರೆ ಯಾರೇ ಆಗಲಿ ಏನಾದರೂ ಅಪಚಾರ ಮಾಡಿದ್ರೆ ಕೃಪೆ ಮಾಡಿ ಅವ್ರನ್ನೆಲ್ಲ ಕ್ಷಮಿಸಿ ಕಾಪಾಡು ತಂದೆ. ದೇವ, ಸದಾಕಾಲ ನಿನ್ನ ಪೂಜೆ, ನಿನ್ನ ಧ್ಯಾನ ಮಾಡುವಂತ ಅವಕಾಶ ನನಗೆ ಕೊಡು ತಂದೆ. गोषुमानो अश्वेषु रीरिषः ನನ್ನ ಮಗಳು ರಾಧಿಕಾ ಇದನ್ನ ನಿನಗೆ ಸಮರ್ಪಣೆ ಮಾಡಬೇಕು ಅಂತ ತುಂಬಾ ಆಸೆ ಪಟ್ಲು ಪರಮಾತ್ಮ. ಇದನ್ನ ಸ್ವೀಕರಿಸಿ ಅವಳಿಗೆ ಆಶೀರ್ವಾದ ಮಾಡು ತಂದೆ. ನನ್ನ ಕೂಸು ಅಧಿಕ ಅವಳು ನಿನ್ನನ್ನೇ ನಂಬ್ಕೊಂಡಿದ್ದಾಳೆ ತಂದೆ. दुष्पाक्वं सस्तनु ಅವಳನ್ನ ಪ್ರೀತಿಯಿಂದ ಕಾಪಾಡಪ್ಪ. द्योः शान्तिरन्तरिक्षक्वं शान्ति पृथ्वी शान्तिरापः ಆಯ್ತಪ್ಪ, ನಡೀರಿ ಹೋಗೋಣ. वनस्पतयः शान्तिर्विश्वे देवाः शान्ति ब्रह्मा शान्ति सर्वत्वं शान्ति शान्तिरेव शान्ति सामा शान्ति रेधिः सुशान्तिर्भवतु शान्ति 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 ನನಗೆ ಗೊತ್ತಿತ್ತು ಕೃಷ್ಣ, ನೀ ನನ್ನ ಕೈ ಬಿಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಈ ವಿಗ್ರಹನ ಆ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿತ್ತು ಕೃಷ್ಣ.
ಹಲೋ, ಹಲೋ, ಯಾರು ಮಾತಾಡ್ತಿರೋದು? ಫೋನ್ ಮಾಡಿರೋದು ನೀವು, ಮೊದಲು ನೀವು ಯಾರು ಅಂತ ಹೇಳಿ. ನಿಮ್ಮ ನಂಬರಿಂದ ನನ್ನ ಮೊಬೈಲಲ್ಲಿ ಮಿಸ್ಡ್ ಕಾಲ್ಸ್ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ನಿಮಗೆ ಫೋನ್ ಮಾಡಿದ್ರಾ? ಯಾರು ನೀವು? ವಿಶಾಲ್ ಭಾರದ್ವಾಜ್, ಧರ್ಮಾಧಿಕಾರಿ. ವಿಶಾಲ್ ಭಾರದ್ವಾಜ್, ಧರ್ಮಾಧಿಕಾರಿ. ಒಬ್ರಿಗೆ 3 ಹೆಸರಾ? ನೋಡಿ, ಇದು ಸಾವುಕಾರ ಜ್ಞಾನಚಂದ್ರ ಅವ್ರ ಮನೆ. ನೀವು ಯಾರೋ ನನಗೆ ಗೊತ್ತಿಲ್ಲ. ದಣಿಗಳು ಬಂದಮೇಲೆ ಹೇಳ್ತೀನಿ ಬಿಡಿ. ಅವ್ರಿಗೆ ನಿಮ್ಗೆ ಪರಿಚಯ ಇದ್ರೆ ಅವರೇ ನಿಮ್ಗೆ ಫೋನ್ ಮಾಡ್ತಾರೆ. ಸರಿ, ಆಯ್ತು. राधिका ಕೊನೆಗೂ ಶಾಸ್ತ್ರಿಗಳು ಮೋಸ ಮಾಡ್ಬಿಟ್ರು. ಇಲ್ಲ, ದಯವಿಟ್ಟು ನಮ್ಮ ತಂದೆ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ನೋಡಿ, ಅಪ್ಪ ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿಲ್ಲ. ನಾನೇ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಇಲ್ಲಿಗೆ ಬಂದಿದ್ದೀನಿ. ಈ ದೇವ್ರ ವಿಗ್ರಹ ಇರಬೇಕಾಗಿರೋದು ದೇವಸ್ಥಾನದಲ್ಲಿ, ಇಲ್ಲಲ್ಲ. ನಾನು ಇದನ್ನ ವಾಪಸ್ ತಗೊಂಡು ಹೋಗಕ್ಕೆ ಬಂದಿದ್ದೀನಿ. सर्वेषां स्वस्ति भवतु, सर्वेषां शान्तिर्भवतु.